ಎಲ್ಲನೂ ನಾವು 10 ಡೇಸ್ ತಿರುಪತಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಟ್ರಿಪ್ಪು ನೋಡಿ. ನಮ್ಮ ಊರು ಕೂಡ್ಲೂರು, ಇದು ನಮ್ಮ ಅಮ್ಮನೂರು. ಇಲ್ಲಿ ಇವಾಗ 3 ಬಸ್ ಮಾಡಿದ್ದಾರೆ, ಜನ ಜಾಸ್ತಿ ಇದ್ದಾರೆ ಅಂತ. ಸೊ ಹೊರಡೋಕ್ಕಿಂತ ಮುಂಚೆ ಫಸ್ಟು ಅಲ್ಲಿ ಊರಿನ ದೇವಸ್ಥಾನದಲ್ಲಿ ಎಲ್ಲ ದೇವ್ರಿಗೂ ಒಟ್ಟಿಗೆ ಸೇರಿ ಪೂಜೆ ಮಾಡ್ತಾರೆ. ಇವಾಗ ನೋಡಿ ಮಂಗಳಾರತಿ ಮಾಡಿದ್ದಾರೆ. ಈಗ ಸುತ್ತ ಕಜ್ಜಾಯ ಇಟ್ಟಿದ್ದಾರೆ. ಎಲ್ಲ ದೇವ್ರಿಗೂ ಪೂಜೆ ಮಾಡಿಕೊಂಡು ಆಮೇಲೆ ಅವರು ಹೋಗೋದು. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲರೂ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಊರಲ್ಲಿ ಅಂದರೆ. ದೇವ್ರುಗಳನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ ಮಂಗಳಾರತಿ ಎಲ್ಲ ಮಾಡಾಯಿತು. ಇವಾಗ ಎಲ್ರಿಗೂ ತೀರ್ಥ ಹಾಕ್ಕೊಂಡು ಬರ್ತಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅವರು ತಿರುಪತಿಗೆ ಹೋಗ್ತಾ ಇದ್ದೀವಲ್ಲ, ಅದ್ರದ್ದು ವೇದಗಳು ಹೇಳ್ತಾರೆ ಫ್ರೆಂಡ್ಸ್. ನೋಡಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ಬೇಕಾದ್ರೆಲ್ಲ ಎಲ್ರೂ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ. ಆ ಕಥೆಗಳನ್ನ ಕೇಳೋಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಈ ಕತೆ ಹೇಳ್ಬೇಕಾದ್ರೆ ಕೆಲವ್ರಿಗೆ ದೇವ್ರು ಬರುತ್ತೆ. ಯಾವುದ್ಯಾವುದು ಅಂದರೆ ಒಂದು ನರಸಿಂಹಪ್ಪ ಬರುತ್ತೆ, ಇನ್ನೊಂದು ಆಂಜನೇಯ ಬರುತ್ತೆ, ಆಮೇಲೆ ಇನ್ನೊಂದು ಯಾವುದೋ ಬರುತ್ತೆ ಫ್ರೆಂಡ್ಸ್, ನನಗೂ ಗೊತ್ತಿಲ್ಲ ಯಾವುದು ಅಂತ ಸರಿಯಾಗಿ. ನಾನಿದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನೋಡಿ ಇವಾಗ ವೇದ ಹೇಳ್ತಾ ಇದ್ದಾರೆ. ಫಸ್ಟ್ ಇವಾಗ ನರಸಿಂಹಪ್ಪ ಬರುತ್ತೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ನಮಗೆ ಮೈಯೆಲ್ಲ ಜುಮ್ಮನ್ನುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ. ಈ ಊರಲ್ಲಿ ದೇವ್ರುಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನರಸಿಂಹಪ್ಪ ಬಂತು. ನೋಡಿ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕೊಂಡಿರೋರಿಗೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಯಾವುದೋ ದೇವ್ರು ಬಂತು, ಅದು ಯಾವುದು ಅಂತ ಗೊತ್ತಿಲ್ಲ. ಆ ನರಸಿಂಹಪ್ಪನ ತಡೆಯೋಕ್ಕೆ ಆಗಲ್ಲ ಫ್ರೆಂಡ್ಸ್. ನೋಡಿ ಹಿಂಗೆಲ್ಲ. ನೆಕ್ಸ್ಟ್ ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ದಾರಲ್ಲ ಫ್ರೆಂಡ್ಸ್, ಅದಕ್ಕೆ ಆಂಜನೇಯ ಅಂತ ದೇವ್ರು ಬರುತ್ತೆ ಅವ್ರಿಗೆ. ಇವಾಗ ಬಂತು. ಇವಾಗ ಎಲ್ರೂ ಸುತ್ತಾರೆ. ಅವ್ರು ನೋಡ್ತಾ ಇರೋದು ಏನು ಅಂದರೆ, ಅಲ್ಲಿ ನರಸಿಂಹಪ್ಪನ ದೇವಸ್ಥಾನ ಇದೆ, ಅದನ್ನು ನೋಡ್ತಾ ಇದ್ದಾರೆ. ಈಗ ಹಂಗೆ ಒಂದು ಸುತ್ತಾರೆ. ಲಾಸ್ಟಲ್ಲಿ ಅಲ್ಲಿ ಸುತ್ತ ಕಜ್ಜಾಯ ಮಡಗಿರ್ತಾರಲ್ಲ ಫ್ರೆಂಡ್ಸ್, ಅದನ್ನು ದೇವ್ರುಗಳ ಬಾಯಿಗೆ ಹಾಕಬೇಕು. ಇಲ್ಲ ಅಂದರೆ ಅದು ಇನ್ನೂ ಅಂದರೆ ಒಂಥರ ರ್ಯಾಶ್ ಆಗಿ ಒಂಥರ ಇದಾಗಿ ಹೋಗ್ತಾರೆ. ತುಂಬಾ ಕೋಪ ಬಂದ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಆಯಿತು. ಈಗ ಪ್ರಸಾದ ತಿನ್ನಿಸ್ತಿದ್ದಾರೆ. ಅವಕ್ಕೆಲ್ಲ ತಿನ್ಸಾದ್ಮೇಲೆ ಅದೆಲ್ಲ ಶಾಂತಿ ಆಗುತ್ತೆ. ಆಮೇಲೆ ಅದನ್ನು ಮಿಕ್ಕಿರೋದನ್ನೆಲ್ಲನೂ ಎಲ್ಲರಿಗೂ ಹಂಚ್ತಾರೆ ಪ್ರಸಾದ ಅಂತ. ಇದೆಲ್ಲ ಆದಮೇಲೆ ಅಲ್ಲಿ ಒಂದು ಶ್ರೀರಾಮ ದೇವಸ್ಥಾನ ಅಂತ ಇದೆ, ಅಲ್ಲೂ ಇದೇ ಥರ ಎಲ್ಲ ಪೂಜೆ ಮಾಡ್ತಾರೆ. ಅದಾದಮೇಲೆ ಬಸ್ಗೆಲ್ಲ ಪೂಜೆ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಹೋದ್ಸಲಿ ನಾವು ಹೊರಟಾಗ ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಏನೂ ಇರಲಿಲ್ಲ. ಸುಮ್ಮನೆ ಎಲ್ಲರೂ ಸುಮ್ಮನೆ ಹೋಗ್ತಾಯಿದ್ರು. ಈ ಸಲ ಸಾಂಗ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವು ಕೂತಿದ್ದ ಬಸ್ಸಲ್ಲಿ 1-2 ಇಬ್ಬರು ಹುಡುಗಿರು ಡ್ಯಾನ್ಸ್ ಮಾಡ್ತಾಯಿದ್ರು ಅಷ್ಟೇ. ಇದಾದಮೇಲೆ ಕೆಂಗಲಲ್ಲೂ ಕೂಡ ಸ್ಟಾಪ್, ಅಲ್ಲೂ ನಿಲ್ಲಿಸ್ಬಿಟ್ಟು ಅಲ್ಲಿ ಕೆಂಗಲಲ್ಲೂ ಕೂಡ ಇದೇ ಥರನೇ ಮಣೆ ಹಾಕೋದು ಅಂತ ಹೇಳ್ತಾರೆ. ಅಂದರೆ ಇವಾಗ ಏನು ಪೂಜೆ ಮಾಡಿದ್ರು ಅದನ್ನ ಮಣೆ ಹಾಕೋದು ಅಂತ ಕರೀತಾರೆ. ಅದೇ ಥರ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾಷ್ಟ ಮಾಡಿಕೊಂಡು ಈಗ ಹಂಗೆ ಅವನಿಗೆ ಹೊರಡ್ತಾ ಇದ್ದೀವಿ. ನೋಡಿ ನೈಟ್ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ತುಂಬಾ ಎಂಜಾಯ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಈ ಸಲ ಜರ್ನಿ. ಇದಾದಮೇಲೆ ಇವಾಗ ಕೋಟಿಲಿಂಗೇಶ್ವರ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಕೋಟಿಲಿಂಗೇಶ್ವರದಲ್ಲಿ
ತುಂಬಾ ಕತ್ಲೆ. ಅದು ಬೆಳ್ಕೊತ್ತಲ್ಲಿ ಮಾರ್ನಿಂಗ್ ಟೈಮಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ನಾವು ಬರೋ ಅಷ್ಟರಲ್ಲೇ ಕತ್ಲೆ ಆಗ್ಬಿಟ್ಟಿರುತ್ತೆ. ಆದ್ರೂ ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ದೊಡ್ಡ ಲಿಂಗ ಇರುತ್ತಲ್ಲ, ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ. ಇವಾಗ ನೈಟ್ ಟೈಮ್ ಅಂದರೆ ಫೋನಲ್ಲೂ ಕೂಡ ಸರಿಯಾಗಿ ಅದು ಕ್ಯಾಪ್ಚರ್ ಆಗಿಲ್ಲ ವೀಡಿಯೋದಲ್ಲಿ. ಅಂದ್ರೂ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಆ ಲಿಂಗ ದೊಡ್ಡದು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಸೆಕೆಂಡ್ ಟೈಮ್ ಬರ್ತಾ ಇರೋದು ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದು ಇದು ಬಸಪ್ಪ. ಆಮೇಲೆ ಅಲ್ಲಿಂದ ನೈಟೇ ನಾವು ಅವನಿಗೆ ಇಳಿದ್ಬಿಡ್ತೀವಿ. ಅಲ್ಲಿ ರಾಮಲಿಂಗ ದೇವಸ್ಥಾನ ಅಂತ ಇರುತ್ತೆ. ಅಲ್ಲಿ ನಮಗೆ ಸ್ಟೇ ಆಗೋಕ್ಕೆ ಕೊಡ್ತಾರೆ. ಯಾಕಂದರೆ ನಾವು 3 ಡೇಸ್ವರೆಗೂ ಅಲ್ಲೇ ಸ್ಟೇ ಆಗ್ತೀವಿ. ಅದಕ್ಕೆ ನಮ್ಗೆ ಅಲ್ಲೇ ಉಳ್ಕೊಳ್ಳೋಕೆ ಜಾಗ ಕೊಡ್ತಾರೆ ಫ್ರೆಂಡ್ಸ್. ಅದ್ರ ಮಾರನೆಗೆ ನಾವು ಅಲ್ಲೇ ಸ್ಟೇ ಮಾಡಿಬಿಟ್ಟು ಅದ್ರ ಮಾರನೆಗೆ ನಾವು ಬೆಟ್ಟ ಹತ್ತಕ್ಕೆ ಹೋಗ್ತೀವಿ. ಅವನಿಗೆ ಸೀತಮ್ಮನ ಬೆಟ್ಟ ಹತ್ತೋಕ್ಕೆ ಅಂತ ಹೋಗ್ತೀವಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅಂದರೆ ಸೀತಮ್ಮನ ಬೆಟ್ಟದ ಮೇಲೆ ಏನೇನು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಅಂತ ಆ ಕಥೆಗಳನ್ನೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಸೆಕೆಂಡ್ ಪಾರ್ಟಲ್ಲಿ ನೋಡಿ.